ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೋಸ್ಕರ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನೋಡ್ಬೋದು, ಮೊದಲನೇದಾಗಿ ಯಾವ ಕುಟುಂಬವು ರೂಢಿ ಪದ್ಧತಿಗಳನ್ನು ಸಹಜವಾಗಿ ಬೆಳೆಸುತ್ತದೆ ಅಂತಿದೆ. ಇಲ್ಲಿ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ನಗರ ಕುಟುಂಬ ಯಾವುದು ಅಲ್ಲ ಅಂತಿದೆ. ಇಲ್ಲಿ ಯಾವ ಕುಟುಂಬಗಳು ಅಂದರೆ ಇಲ್ಲಿ ಅವಿಭಕ್ತ ಕುಟುಂಬಗಳು ಇಲ್ಲಿ ರೂಢಿ ಪದ್ಧತಿಗಳನ್ನು ಸಹಜವಾಗಿ ಬೆಳೆಸುತ್ತದೆ. ಸೊ ಇಲ್ಲಿ ಇದು ಬಿ ಆನ್ಸರ್ ಆಗುತ್ತದೆ. ಭಾರತದ ಮುಖ್ಯ ಕಸುಬು ಯಾವುದು? ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಇಂಜಿನಿಯರಿಂಗ್, ಕೃಷಿ ಅಂತಿದೆ. ಇಲ್ಲಿ ಭಾರತ ದೇಶದಲ್ಲಿ ಇಲ್ಲಿ 70ರಿಂದ 71% ಜನರು ಇಲ್ಲಿ ಕೃಷಿಯನ್ನು ಇಲ್ಲಿ ಮುಖ್ಯ ಕಸುಬಾಗಿ ಇಲ್ಲಿ ನಡೆಸ್ತಾ ಇದ್ದಾರೆ. ಅಂದರೆ ಕೃಷಿಯವರ ಮುಖ್ಯ ಉದ್ಯೋಗ ಆಗಿರುತ್ತದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಯಾವುದು ಮೆದುಳಿನ ಆಟವಾಗಿದೆ? ಯೋಗ, ಕಂಬಳ, ಚೆಸ್, ಆಕಾಶ ನೆಗತ ಅಂತಿದೆ. ನೋಡ್ಬೋದು, ಚೆಸ್ ಎನ್ನುವಂಥದ್ದು ಇಲ್ಲಿ ಮೆದುಳಿನ ಆಟವಾಗಿರುತ್ತದೆ. ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ. ಹಿಪ್ಪು ನೇರಳೆಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಮಂಡ್ಯ, ರಾಮನಗರ, ಶಿವಮೊಗ್ಗ, ಬೀದರ್ ಅಂತಿದೆ. ಇಲ್ಲಿ ರಾಮನಗರ ಜಿಲ್ಲೆ ಇದೆಯಲ್ಲ, ಹಿಪ್ಪು ನೇರಳೆಗೆ ಪ್ರಸಿದ್ಧವಾದಂತಹ ಒಂದು ಜಿಲ್ಲೆ ಆಗಿದೆ. ಗ್ರಾಮೀಣ ಪ್ರದೇಶದ ವಸತಿಯ ಬಹುಮುಖ್ಯ ಸಮಸ್ಯೆ: ವಿದ್ಯುತ್ ಸೌಲಭ್ಯ ಇಲ್ಲದಿರುವುದು, ಶುದ್ಧ ಕುಡಿಯುವ ನೀರಿನ ಸರಬರಾಜು, ಶೌಚಾಲಯ ಇಲ್ಲದಿರುವುದು, ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಅಂತಿದೆ. ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಮುಖ್ಯ ಒಂದು ಸಮಸ್ಯೆ ಇಲ್ಲಿ ಸಿ ಆನ್ಸರ್ ಇದೆ ನೋಡಿ, ಶೌಚಾಲಯ ಇಲ್ಲದಿರುವುದು. ಸೊ ಇಲ್ಲಿ ಸಿ ಆಗುತ್ತದೆ. ಯಾವ ಪರ್ವತ ಶ್ರೇಣಿಗೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಎನ್ನುತ್ತಾರೆ? ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ವಿಂಧ್ಯ, ಅರಾವಳಿ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಪಶ್ಚಿಮ ಘಟ್ಟಗಳು ಇದು ಪರ್ವತ ಶ್ರೇಣಿ, ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಈ ಚಿತ್ರದಲ್ಲಿರುವ ಕಟ್ಟಡವನ್ನು ಹೆಸರಿಸಿ. ಚಿತ್ರ ನೋಡಿದರೆ ಯಾವುದಂತ ಹೇಳ್ಬೋದು ತಾವು ಕೂಡ. ಇದು ಕೆಂಪು ಕೋಟೆಯಾಗಿದೆ. ಇದು ಭಾರತದ ರಾಜಧಾನಿ ನವದೆಹಲಿಯಲ್ಲಿದೆ. ಇದು ಕೆಂಪು ಕೋಟೆ. ಭಾರತದ ದಕ್ಷಿಣ ತುದಿ ಯಾವುದು? ಇಂದ್ರಾಕೋಲ್, ಇಂದ್ರಾ ಪಾಯಿಂಟ್, ಕಿಬಿತು, ಗುಹಾರ್, ಮೋಟಾ ಅಂತಿದೆ. ಭಾರತದ ದಕ್ಷಿಣದ ತುದಿ ಯಾವುದು ಅಂದರೆ ಅದು ಇಂದ್ರಾ ಪಾಯಿಂಟ್ ಆಗಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗಿದೆ. ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದು? ಮರಾಠಿ, ಇಂಗ್ಲಿಷ್, ಹಿಂದಿ, ಕೊಂಕಣಿ ಅಂತ ಇದೆ. ಇಲ್ಲಿ ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದು ಅಂದರೆ ಕೊಂಕಣಿ ಆಗಿದೆ. ನಮ್ಮ ದೇಶದ ಯಾವ ರಾಷ್ಟ್ರಾಧ್ಯಕ್ಷರು ಹೆಸರಾಂತ ಉಪಾಧ್ಯಾಯರಾಗಿದ್ದರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಪ್ರಣಬ್ ಮುಖರ್ಜಿ ಅವರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ S ರಾಧಾಕೃಷ್ಣನ್. ಇಲ್ಲಿ ಡಾಕ್ಟರ್ S ರಾಧಾಕೃಷ್ಣನ್ ಅವರು ನಮ್ಮ ದೇಶದ ಹೆಸರಾಂತ ಉಪಾಧ್ಯಾಯರು ಆಗಿದ್ದರು. ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ಮೈಸೂರು, ಮಂಡ್ಯ, ತುಮಕೂರು, ರಾಮನಗರ ಅಂತಿದೆ. ಇಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು KRS ಡ್ಯಾಮ್ ಅಂತ ಏನಂತೀವಿ ಅದು ಮಂಡ್ಯ ಜಿಲ್ಲೆಯಲ್ಲಿದೆ. ಸೊ ಬಿ ಆಪ್ಷನ್ ಆಗುತ್ತದೆ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು ಅಂತಿದೆ. ಇಲ್ಲಿ ಭಾರತ ದೇಶದ ಸ್ವತಂತ್ರವಾದ ನಂತರ ಮೊದಲ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಚಾಚಾ ನೆಹರೂರವರ ಹುಟ್ಟುಹಬ್ಬವನ್ನು ಇಲ್ಲಿ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ. ಭೂಮಿಯು ಯಾವ ಆಕಾರದಲ್ಲಿದೆ? ವೃತ್ತಾಕಾರ, ಗೋಳಾಕಾರ, ಚೌಕಾಕಾರ, ಆಯತಾಕಾರ. ಇಲ್ಲಿ ಭೂಮಿ ಗೋಳಾಕಾರದಲ್ಲಿ ಇರುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸಮಾಜದಲ್ಲಿ ಅಪರಾಧಗಳನ್ನು ನಿಯಂತ್ರಿಸುವ ಇಲಾಖೆ ಯಾವುದು? ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ಆರಕ್ಷಕ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅಂತಿದೆ. ಇಲ್ಲಿ ಪೊಲೀಸ್ ಇಲಾಖೆ, ಆರಕ್ಷಕ ಇಲಾಖೆ ಆನ್ಸರ್ ಆಗುತ್ತದೆ. ಭಾರತದ ಚಿಕ್ಕ ರಾಜ್ಯ ಯಾವುದು? ಗೋವಾ, ಸಿಕ್ಕಿಂ, ಗುಜರಾತ್, ಕರ್ನಾಟಕ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಭಾರತದ ಚಿಕ್ಕ ರಾಜ್ಯ ಗೋವಾ ಆಗಿದೆ. ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯವನ್ನು ಗುರುತಿಸಿ. ಕಜಿರಂಗ್ ರಾಷ್ಟ್ರೀಯ ಅಭಯಾರಣ್ಯ, ಕಣ್ಣ ರಾಷ್ಟ್ರೀಯ ಅಭಯಾರಣ್ಯ, ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯ ಯಾವುದು ಅಲ್ಲ ಅಂತಿದೆ. ಅದು ಆನ್ಸರ್ ಯಾವುದು ಅಂದರೆ ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯ. ಜೇನುಕುರುಬರು ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ? ಕೊಡಗು ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಚಾಮರಾಜನಗರ. ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ. ಇಲ್ಲಿ ಸಹಕಾರವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ದೇಶ, ಸಮುದಾಯ, ಸೈನ್ಯ, ತಂಡ ಅಂತಿದೆ. ಇಲ್ಲಿ ಸಮುದಾಯದ ಸಹಕಾರ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನು ಪಡೆದ ಮೊದಲ ಆಟಗಾರ? ಸಚಿನ್ ತೆಂಡೂಲ್ಕರ್, ಲಿಯಾಂಡರ್ ಪೇಸ್, ಅದೇ ರೀತಿಯಾಗಿ ವಿಶ್ವನಾಥನ್ ಆನಂದ್ ಮತ್ತು ಕಪಿಲ್ ದೇವ್ ಅಂತಿದೆ. ಇಲ್ಲಿ ವಿಶ್ವನಾಥನ್ ಆನಂದ್ ಅವರು
ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಆಟಗಾರರು ಆಗಿದ್ದಾರೆ. ಇನ್ನು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ಚುಟುಕು ಬ್ರಹ್ಮನೆಂದೇ ಖ್ಯಾತರಾದ ಕವಿ ಯಾರು? ದಿನಕರ ದೇಸಾಯಿ, ನಿಂಗಣ್ಣ ಕುಂಟಿ, ಬಿ ಸತ್ಯನಾರಾಯಣ ರಾವ್, ಚಂದ್ರಶೇಖರ್ ಕಂಬಾರ. ಇಲ್ಲಿ ಚುಟುಕು ಬ್ರಹ್ಮ, ಇಲ್ಲಿ ದಿನಕರ ದೇಸಾಯಿ ಅವರಿಗೆ ಚುಟುಕು ಬ್ರಹ್ಮ ಎಂಬ ಕವಿ ಅಂತ ಕರೀತಾರೆ. ಸೊ ಇಲ್ಲಿ ಈ ಆನ್ಸರ್ ಆಗುತ್ತದೆ. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಆರಿಸಿ ಬರೆಯಿರಿ. ಮುಖ್ಯೋಪಾಧ್ಯಾಯರು ಭಾಷಣವನ್ನು ಮುಗಿಸಿದರು. ಇಲ್ಲಿ ಮುಖ್ಯೋಪಾಧ್ಯಾಯರು ಭಾಷಣ ಮುಗಿಸಿದರು. ಇಲ್ಲಿ ನೋಡ್ಬೋದು ಮುಖ್ಯೋಪಾಧ್ಯಾಯರು ಭಾಷಣವನ್ನು ಮುಗಿಸಿದರು. ಇಲ್ಲಿ ಆನ್ಸರ್ ನೋಡಿ, ಇಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಇಲ್ಲಿ ಎ ಆನ್ಸರ್ ಆಗುತ್ತದೆ ನೋಡಿ. ಆತಂಕ ಪದದ ವಿರುದ್ಧಾರ್ಥಕ ಪದ ಅನಾತಂಕ, ಸಮಾಧಾನ, ನಿರಾತಂಕ, ಅತ್ಯಾತಂಕ ಅಂತಿದೆ. ಇಲ್ಲಿ ಆತಂಕ, ನಿರಾತಂಕ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನಮ್ಮ ದೇಶ ಭಾರತ, ದೇಶ ಎಂಬುದು. ಇಲ್ಲಿ ನೋಡಿ, ಈ ದೇಶ ಎನ್ನುವಂಥ ಪದ ಇಲ್ಲಿ ಏನಾಗುತ್ತೆ? ಗುಣವಾಚಕ, ರೂಢನಾಮ, ಕ್ರಿಯಾಪದ, ಅನ್ವರ್ಥನಾಮ ಅಂತಿದೆ. ಇಲ್ಲಿ ಅದು ಒಂದು ರೂಢನಾಮ. ದೇಶ ಎನ್ನುವಂಥದ್ದು ಒಂದು ರೂಢನಾಮ ಆಗಿದೆ. ಮಾಲಿನ್ಯಕಾರಿ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು? ಇಲ್ಲಿ ನೋಡ್ಬೋದು, ಈ ಪದದಲ್ಲಿರುವಂಥ ವಿಜಾತಿ ಸಂಯುಕ್ತಾಕ್ಷರ ನೋಡ್ತಾ ಹೋಗಿ. ಇಲ್ಲಿ ಲಿ, ಮಾ, ನ್ಯ, ಕಾರಿ ಅಂತಿದೆ. ಇಲ್ಲಿ ನ್ಯ ಆಗುತ್ತೆ. ಇದೊಂದು ವಿಜಾತಿ ಸಂಯುಕ್ತಾಕ್ಷರ ಪದ. ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ? ಅರ್ಚನಾ ಗೆಳತಿ ಮನೆಗೆ ಹೋಗುವಳು. ಇಲ್ಲಿ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಮಳೆಗಾಲ. ಇಲ್ಲಿ ಭವಿಷ್ಯತ್ ಕಾಲವಾಗಿದೆ. ಹೋಗುವಳು ಅನ್ನುವಂಥ ಪದ ಇದೆಯಲ್ಲ, ಇದೊಂದು ಭವಿಷ್ಯತ್ ಕಾಲ ಆಗಿದೆ. ಹೋದಳು ಅಂದರೆ ಅದು ಭೂತಕಾಲ, ಹೋಗುತ್ತಾಳೆ ಅಂದರೆ ವರ್ತಮಾನ ಕಾಲ ಆಗುತ್ತೆ. ಮೂಡಲ ಮನೆಯ ಕವನವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂಗ್ಯಾಬಾಳ್ಯ, ಸಿರಿಸಂಪಿಗೆ, ಚಕೋರಿ, ಎಲ್ಲಿದೆ ಶಿವಪುರ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಎಲ್ಲಿದೆ ಶಿವಪುರ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ನೆಕ್ಸ್ಟು, ಅರ್ಧಾಂಗಿ ಪದವನ್ನು ಯಾರಿಗೆ ಸಂಬೋಧಿಸಲಾಗುತ್ತದೆ? ಹೆಂಡತಿಗೆ, ಅಕ್ಕನಿಗೆ, ತಾಯಿಗೆ, ಅತ್ತೆಗೆ ಅಂತಿದೆ. ಇಲ್ಲಿ ಆನ್ಸರು ಹೆಂಡತಿಗೆ ಅರ್ಧಾಂಗಿ ಅಂತ ಕರೀತಾರೆ. ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ. ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು. ಇದು ಯಾವ ರೂಪದಲ್ಲಿದೆ? ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ವರ್ತಮಾನ ಭವಿಷ್ಯತ್ ಕಾಲ ಅಂತಿದೆ. ಇಲ್ಲಿ ಹೋದಳು ಅಂತ ಬಂದಿದ್ರೆ ಅದು ಭೂತಕಾಲವಾಗುತ್ತದೆ. ಸೊ ಇಲ್ಲಿ ಬಿ ಆಗುತ್ತದೆ ಆನ್ಸರ್. ಒಲುಮೆ ಪದದ ಸಮಾನಾರ್ಥಕ ಪದ ಓಲುವುದು, ಕುಲುಮೆ, ಪ್ರೀತಿ, ಒತ್ತಾಯ ಅಂತಿದೆ. ಒಲುಮೆ ಅಂದರೆ ಅದೊಂದು ಪ್ರೀತಿ ಅಂತ ಅರ್ಥ ಆಗುತ್ತದೆ. ರೈತನ ಮಿತ್ರ ಎರೆಹುಳು, ಹಾವು, ಕೀಟಗಳು, ಹಸು ಅಂತಿದೆ. ರೈತನ ಮಿತ್ರ ಯಾರು ಅಂದರೆ ಇಲ್ಲಿ ಎರೆಹುಳು. ದಳ ಪದಕ್ಕಿರುವ ನಾನಾರ್ಥಗಳು ಸೈನ್ಯ, ಜನ, ಸೈನ್ಯ, ಪಡೆ, ಜನ, ನಳ, ಗುಂಪು, ಜೊಂಪು. ಇಲ್ಲಿ ಸೈನ್ಯ, ಪಡೆ ಅಂತ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವೊಂದು ಮಹಾಪ್ರಾಣದ ಗುಂಪಾಗಿದೆ? ನೋಡ್ಬೋದು, ಓ, ನ, ನ, ಮ, ಗ, ಜ, ಡ, ದ, ಟ, ಬ, ಪ, ತ. ಇಲ್ಲಿ ನೋಡ್ಬೋದು ಪ, ಚ, ಡ, ದ. ಇಲ್ಲಿ ಡಿ ಆನ್ಸರ್ ಆಗುತ್ತದೆ. ಇವೆಲ್ಲವೂ ಕೂಡ ಮಹಾಪ್ರಾಣಾಕ್ಷರಗಳ ಗುಂಪಾಗಿದೆ. ಗುಂಪಿಗೆ ಸೇರದ ಪದ ಬರೆಯಿರಿ. ಕಾಡು, ನಾಡು, ಅರಣ್ಯ, ಅಡವಿ. ಕಾಡು ಅಂದ್ರೂ ಒಂದೇ, ಅರಣ್ಯ ಅಂದ್ರೂ ಕೂಡ, ಹಾಗೂ ಅಡವಿ ಮೂರು ಕೂಡ ಸಮಾನಾರ್ಥ ಪದಗಳು. ಇಲ್ಲಿ ನಾಡು ಅಂತಿದೆಯಲ್ಲ, ಇದು ಕೂಡ ಈ ಗುಂಪಿಗೆ ಸೇರದ ಪದ ಆಗಿದೆ. ಅಕ್ಕ, ತಂಗಿ, ತಮ್ಮ ಇವುಗಳಲ್ಲಿ ಉಪಯೋಗಿಸಬಹುದಾದ ಲೇಖನ ಚಿಹ್ನೆ. ಅಕ್ಕ ಆದಮೇಲೆ ಒಂದು ಅಲ್ಪ ವಿರಾಮವನ್ನು ಬಳಸ್ತೀವಿ, ಹಾಗಾಗಿ ಇಲ್ಲಿ ಕೂಡ ಒಂದು ಅಲ್ಪ ವಿರಾಮ ಬರುತ್ತೆ. ಸೊ ಇಲ್ಲಿ ಬಳಸುವಂಥ ಪದ ಯಾವುದು ಅಂದರೆ ಬಿ ಆಪ್ಷನ್, ಅಲ್ಪ ವಿರಾಮ. ಸೋಲು, ಗೆಲುವಿನ, ಮುಟ್ಟಲು, ಕಟ್ಟಲು, ಮೆಟ್ಟಿಲು, ಮಹಡಿ ಅಂತಿದೆ. ಸೋಲು ಗೆಲುವಿನ ಮೆಟ್ಟಲು ಆಗಿದೆ. ಇಲ್ಲಿ ಅದ್ದೂರಿಯಾಗಿ ನಡೆಯಿತು. ಇಲ್ಲಿ ಒಂದು 4 ಪದಗಳು ಕೊಟ್ಟಿದ್ದಾರೆ. ಸರಿಯಾದ ಆನ್ಸರ್ ನೋಡಬೇಕು. ಘಾಟಿಕೋತ್ಸವ, ಘಟಿಕೋತ್ಸವ, ಘಟಿಕೋತ್ಸವ. ಇಲ್ಲಿದೆಯಲ್ಲ ಘಟಿಕೋತ್ಸವ, ಇದು ಆನ್ಸರ್ ಆಗುತ್ತದೆ. ಇಲ್ಲಿ ಡಿ ಆಪ್ಷನ್. ಅಗ್ನಿ ಅಂದರೆ ಬೆಂಕಿ, ಧರೆ ಅಂದರೆ ಸಾಗರ, ಭೂಮಿ, ನದಿ, ಆಕಾಶ. ಧರೆ ಅಂದರೆ ಭೂಮಿ. ಮಾಡುವುದು, ಹೋಗುವುದು, ಬರುವುದು ಈ ಪದಗಳು ಯಾವುದಕ್ಕೆ ಉದಾಹರಣೆಯಾಗಿದೆ? ಕ್ರಿಯಾ ವಿಶೇಷಣ, ಕರ್ಮಪದ, ಕ್ರಿಯಾಪದ, ಕರ್ತೃ. ಇಲ್ಲಿ ಇವುಗಳು ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿವೆ. ಆನೆಯು ಉತ್ತಮ ನಾಯಕತ್ವ ಹೊಂದಿದೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಯಾವುದು? ಉತ್ತಮ, ನಾಯಕತ್ವ, ಹೊಂದಿದೆ, ಆನೆಯು. ಇಲ್ಲಿ ಗುಣ ವಿಶೇಷಣ ಅಂದರೆ ಉತ್ತಮ ಆಗುತ್ತದೆ. ಇಲ್ಲಿ ಎ ಆಪ್ಷನ್.